ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, RRB ಗ್ರೂಪ್ ಡಿ ನೇಮಕಾತಿಗೆ ಸಂಬಂಧಪಟ್ಟಂಗೆ ಸಿಟಿ ಇಂಟಿಮೇಷನ್ನ ವ್ಯೂ ಮಾಡ್ತಾ ಇದ್ದಾರೆ. ಈಗಾಗಲೇ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ, ರಿವೈಸ್ಡ್ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಒಂದು ಸಿಟಿ ಇಂಟಿಮೇಷನ್ ವ್ಯೂ ಮಾಡ್ಕೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿ ನೋಡಿ, ಆದಷ್ಟು ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಬನ್ನಿ, ಈಗ ಒಂದು ಎಕ್ಸಾಮಿನೇಷನ್ನ ಡೇಟ್ ನೋಡ್ಕೊಳ್ಳೋದಾದರೆ, ಈಗಾಗಲೇ ನಿಮಗೆ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದರು ಮತ್ತು ರಿವೈಸ್ ಎಕ್ಸಾಮ್ ಡೇಟ್ನ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. 27/11/2025ರಿಂದ 16/1/2026 ಈ ಒಂದು ಎಕ್ಸಾಮಿನೇಷನ್ ನಿಮಗೆ ಇಲ್ಲಿ ಕಂಡಕ್ಟನ್ನು ಮಾಡ್ತಾ ಇದ್ದಾರೆ. ಆದರೆ 19/11/2025ರಿಂದ ನಿಮಗೆ ಸಿಟಿ ಇಂಟಿಮೇಷನ್ನ ಈಗಾಗಲೇ ವ್ಯೂ ಮಾಡಿದ್ದಾರೆ. ನೋಡಿ, ಈ ಸಿಟಿ ಇಂಟಿಮೇಷನ್ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಅಂದರೆ, ಇವತ್ತು ತಾರೀಕು 20/11/2025 ಇದೆ. ಯಾರ್ದು ಒಂದು ಎಕ್ಸಾಮಿನೇಷನ್ 30ನೇ ತಾರೀಕು ಒಳಗೆ ಇರುತ್ತಲ್ಲ, ಅವ್ರಿಗೆ ಸಿಟಿ ಇಂಟಿಮೇಷನ್ ವ್ಯೂ ಮಾಡ್ತಾರೆ. ಅಂದರೆ ನಿಮ್ಮ ಒಂದು ಎಕ್ಸಾಮ್ ಡೇಟ್ ಏನಿರುತ್ತೆ ಬಿಫೋರ್ 10 ಡೇಸ್ನಲ್ಲಿ ಸಿಟಿ ಇಂಟಿಮೇಷನ್ ವ್ಯೂ ಮಾಡ್ತಾರೆ. ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಇವತ್ತು 20 ತಾರೀಕಿದೆ, ಯಾರ್ದು 27, 28, 29, 30 ಈ ತಾರೀಕಿಗೆ ಒಂದು ಎಕ್ಸಾಮ್ ಇರುತ್ತಲ್ಲ, ಅವ್ರದ್ದು ಈಗ ಸಿಟಿ ಇಂಟಿಮೇಷನ್ ವ್ಯೂ ಆಗುತ್ತೆ. ಈಗ 1ನೇ ತಾರೀಕಿಗೆ ಎಕ್ಸಾಮ್ ಇದ್ದವ್ರದ್ದು 21ನೇ ತಾರೀಕಿಗೆ ಸಿಟಿ ಇಂಟಿಮೇಷನ್ ವ್ಯೂ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ವರ್ಕ್ ಆಗುತ್ತೆ. ನಿಮ್ಮ ಒಂದು ಎಕ್ಸಾಮಿನೇಷನ್ ಡೇಟ್ ಏನಿದೆ ಬಿಫೋರ್ 10 ಡೇಸ್ ನಿಮಗೆ ಸಿಟಿ ಇಂಟಿಮೇಷನ್ ವ್ಯೂ ಮಾಡ್ತಾರೆ. ಸಿಟಿ ಇಂಟಿಮೇಷನ್ ವ್ಯೂ ಮಾಡಿದ ತಕ್ಷಣ SC/ST ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ, ಒಂದು ಪ್ರೀ ಟ್ರಾವೆಲ್ ಪಾಸ್ ಇರುತ್ತೆ. ನೀವು ನಿಮ್ಮೊಂದು ಎಕ್ಸಾಮಿನೇಷನ್ ಸಿಟಿ ಎಲ್ಲಿದೆ ನೋಡಿಕೊಂಡು ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮ ಫ್ರೀ ಟ್ರಾವೆಲ್ ಪಾಸ್ ಸ್ಲೀಪರ್ ಕೋಚನ್ನು ನೀವು ಬುಕ್ಕಿಂಗನ್ನು ಮಾಡ್ಕೋಬೋದು. ಇದು SC/ST ಅಭ್ಯರ್ಥಿಗಳಿಗೆ ಅದೇ ಒಂದು ಸಿಟಿ ಇನ್ಫಾರ್ಮೇಷನಲ್ಲಿ ಅದನ್ನು ಅವೈಲೇಬಲ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಅಡ್ಮಿಟ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, ನಿಮ್ಮೊಂದು ಏನು ಎಕ್ಸಾಮ್ ಡೇಟ್ ಇರುತ್ತೆ ಬಿಫೋರ್ 4 ಡೇಸ್ನಲ್ಲಿ ಅಡ್ಮಿಟ್ ಕಾರ್ಡ್ನ ಅವರು ರಿಲೀಸ್ ಮಾಡಿರ್ತಾರೆ. ಅದನ್ನು ಅಡ್ಮಿಟ್ ಕಾರ್ಡ್ನ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಈ ರೀತಿಯಾಗಿರುತ್ತೆ. ಅದನ್ನು ಯಾವ ರೀತಿ ಸಿಟಿ ಇಂಟಿಮೇಷನ್ನ ವ್ಯೂ ಮಾಡ್ಕೋಬೇಕಂತ ಡೈರೆಕ್ಟಾಗಿ ಈಗ ನೋಡ್ಕೊಳ್ಳೋಣ. ನೋಡಿ, ಈ ಒಂದು ವೆಬ್ಸೈಟ್ನ ಅವರು ರಿಲೀಸ್ ಮಾಡಿದ್ದಾರೆ. ಈ ಒಂದು ವೆಬ್ಸೈಟನ್ನು ನೀವು ಲಾಗಿನನ್ನು ಆಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಈ ಲಿಂಕನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಏನಿಲ್ಲ, ಒಂದು ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಮಾಡಿದರೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಸಿಟಿಲಿ ವ್ಯೂ ಆಗುತ್ತೆ. ಅದೇ ರೀತಿಯಾಗಿ 4 ಡೇಸ್ ಬಿಫೋರ್ ನಿಮ್ಮದು ಅಡ್ಮಿಟ್ ಕಾರ್ಡ್ ಅಲ್ಲೇ ಆಪ್ಷನ್ ಇರುತ್ತೆ, ಅದನ್ನು ಡೌನ್ಲೋಡನ್ನು ಮಾಡ್ಕೋಬೋದು. ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಹಾಕಿದ್ರೆ ಅದರಲ್ಲೇ ಇರುತ್ತೆ, ಅಥವಾ ನೀವು ಲಾಗಿನ್ ಆಗಿ ವೆಬ್ಸೈಟ್ನಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ, ಅಥವಾ ಜಿಮೇಲಲ್ಲಿ ನೀವು ಸರ್ಚ್ ಮಾಡಿ RRB ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕೋಬೇಕಾಗುತ್ತೆ. ಸಿಂಪಲಾಗಿ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಹಾಕೊಂಡು ಇಲ್ಲಿ ಏನು ಕ್ಯಾಪ್ಚಾ ಇದೆ ಆ ಕ್ಯಾಪ್ಚಾ ಹಾಕೊಂಡು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಆದಮೇಲೆ ಏನೂ ಬರ್ತಾ ಇಲ್ಲ, ಅಥವಾ ಡಿಯರ್ ಸಿಟಿ ಇಂಟಿಮೇಷನ್ ನಾಟ್ ಅವೈಲೇಬಲ್ ಅಂತ ಈ ರೀತಿಯಾಗಿ ಬರ್ತಾ ಇದ್ದರೆ ನಿಮ್ಮ ಎಕ್ಸಾಮಿನೇಷನ್ ಈಗ ಸನಿಹದಲ್ಲಿ ಇರೋದಿಲ್ಲ. ಮುಂದೆ ನಿಮಗೆ ಎಕ್ಸಾಮಿನೇಷನ್ ಡೇಟ್ ಇರುತ್ತೆ. ಈಗೇನು 30ನೇ ತಾರೀಕು ಒಳಗೆ ಏನು ಎಕ್ಸಾಮ್ ಇರಲಿಲ್ಲ ಅಂದರೆ ನಿಮಗೆ ವಾಪಸ್ ಲಾಗಿನ್ ಮಾಡಿದ್ರು ಇದೇ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಏನಾದರೂ ನಿಮ್ಮದು ಎಕ್ಸಾಮಿನೇಷನ್ ಇದ್ದರೂ ಲಾಗಿನ್ ಆಗುತ್ತೆ. ಇನ್ನೊಂದು ಕನ್ಫರ್ಮೇಷನ್ ಯಾವ ರೀತಿ ಮಾಡ್ಕೋಬೇಕಂದ್ರೆ, ನಿಮ್ಮ ಜಿಮೇಲ್ನಲ್ಲಿ ಮೆಸೇಜ್ ಬರುತ್ತೆ, ನಾರ್ಮಲ್ ಮೆಸೇಜು ಬರುತ್ತೆ, ಜಿಮೇಲಲ್ಲಿ ಮೆಸೇಜ್ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಸಿಟಿ ಇಂಟಿಮೇಷನ್ ಅವೈಲೇಬಲ್ ಇದೆ. ನೀವು ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಹಾಕೊಂಡು ಲಾಗಿನ್ ಆಗಿ ನಿಮ್ಮ ಸಿಟಿ ಅಥವಾ ಡೇಟನ್ನು ನೋಡ್ಕೋಬೋದು ಅಂತ ಅವರು SMS ಮೂಲಕ SMS ಮತ್ತು ಜಿಮೇಲ್ನಲ್ಲಿ SMS ಕಳಿಸ್ತಾರೆ. ಅದು ಕಂಪಲ್ಸರಿ ಆಗಿರುತ್ತೆ. ನೋಡಿ, ಏನಾದರೂ ನೀವು ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಮಾಡಿದ್ರು ಅದೇ ರೀತಿ ಒಳ್ಳೆ ವಾಪಸ್ ಇದೇ ರೀರೋಲ್ಡ್ ಆಗಿ ಇದೇ ಪೇಜ್ ಬರ್ತಾ ಇದೆ ಅಂದರೆ ನಿಮ್ಮ ಎಕ್ಸಾಮ್ ಡೇಟ್ ಈಗ ಇರೋದಿಲ್ಲ, ಮುಂದೆ ಇರುತ್ತೆ. ಅಥವಾ ಒಂದು SMS ಮೂಲಕ ಬಂದ ಮೇಲೇ ಲಾಗಿನ್ ಮಾಡಿ ಚೆಕ್ಕನ್ನು ಮಾಡ್ಕೊಳ್ಳಿ ಆದಷ್ಟು. ಏನಾದರೂ ನಿಮ್ಮದು ಎಕ್ಸಾಮಿನೇಷನ್ ಡೇಟ್ ಇದೆ, ಲಾಗಿನ್ ಆದ ತಕ್ಷಣ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೋಣ. ಲಾಗಿನ್ ಆದ ತಕ್ಷಣ ಈ ರೀತಿ ಬರುತ್ತೆ. ನಾನು ಎಕ್ಸಾಂಪಲಾಗಿ RPFದು ನಾನು PDF ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ನೀವು ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಏನಿಲ್ಲ, ಒಂದು ಸಿಟಿ ಇಂಟಿಮೇಷನ್ ಅಂತ ಆಟೋಮೆಟಿಕಲಿ ಶೋ ಆಗುತ್ತೆ. ಅದೇ ರೀತಿಯಾಗಿ ಏನಾದರೂ ಒಂದು 4 ಡೇಸ್ ಬಿಫೋರ್ ಎಕ್ಸಾಮ್ ಡೇಟ್ ಇತ್ತಂದರೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಸಿಟಿ ಇಂಟಿಮೇಷನ್ ಬಂದ ತಕ್ಷಣ ನಿಮ್ಮ ನೇಮ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರು, ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಬರುತ್ತೆ. ಮತ್ತು ಇಲ್ಲಿ ಎಕ್ಸಾಮಿನೇಷನ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಮಿನೇಷನ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಸಿಟಿ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಎಕ್ಸಾಮ್ ಡೇಟ್ ಆಗಿರ್ಬೋದು, ಯಾವ ಒಂದು ಶಿಫ್ಟ್ನಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಇದೆ ಅಂತ ಈ ರೀತಿಯಾಗಿ ಇನ್ಫಾರ್ಮೇಷನ್ ಕೊಡುತ್ತೆ. ಅದೇ ರೀತಿಯಾಗಿ ಯಾವ ಒಂದು ಶಿಫ್ಟು, ಯಾವ ಒಂದು ಟೈಮಿಂಗ್ ಇರ್ಬೋದು, ರಿಪೋರ್ಟಿಂಗು, ಕ್ಲೋಸ್ ಟೈಮಿಂಗು, ಸ್ಟಾರ್ಟ್ ಡೇಟು, ಈ ಪ್ರತಿಯೊಂದು ಮಾಹಿತಿ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಷ್ಟೇ ಸಿಂಪಲ್ಲಾಗಿ ಒಂದು ಸಿಟಿ ಇಂಟಿಮೇಷನ್ನ ಕೊಟ್ಟಿರ್ತಾರೆ. ಮತ್ತು SC/ST ಅಭ್ಯರ್ಥಿಗಳಿಗೂ ಒಂದು ಸಿಟಿ ಇಂಟಿಮೇಷನ್ ಒಂದು ಡೌನ್ಲೋಡ್ ಇರುತ್ತೆ, ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಸ್ಲೀಪರ್ ಕೋಚನ್ನು ನೀವು ಬುಕ್ಕನ್ನು ಮಾಡ್ಕೋಬೋದು. ಈ ರೀತಿಯಾಗಿ RRB ಗ್ರೂಪ್ ಡಿ ಯಾರೋ ಒಂದು ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಿದ್ದೀರಾ, ಸಿಟಿ ಇಂಟಿಮೇಷನ್ನ ಈ ರೀತಿಯಾಗಿ ಲಾಗಿನನ್ನು ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ಯಾವ ಒಂದು ಸಿಟಿಗೆ ಬಿದ್ದಿದೆ ಮತ್ತು ಎಕ್ಸಾಮ್ ಡೇಟ್ ಬಿದ್ದಿದೆ ಅಂತ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆಕ್ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.